ಮಾಡಬೇಕಾಗುತ್ತೆ. ಸದ್ಯ ಈ ಪ್ರಕರಣಕ್ಕೆ ಜೊತೆಗೆ ಇನ್ನು ಹಲವು ತಿಮಿಂಗಲಗಳೇ ಸಿಕ್ಕಾಕೋ ಬೀಳ್ಬೇಕಾಗಿದೆ. ಯಾಕಂದ್ರೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟವ್ರು ಯಾರು, ಡಿಸಿಷನ್ ತಗೊಂಡವ್ರು ಯಾರು? ಯಾಕಂದ್ರೆ ಒಬ್ರಿಗೊಬ್ರು ತಾಳಮೇಳ ಇಲ್ಲ ಅನ್ನೋದು ಮೇಲ್ನೋಟಕ್ಕಂತೂ ಪಕ್ಕಾ ಗೊತ್ತಾಗ್ತಾ ಇದೆ. RCB ಅನೌನ್ಸ್ ಮಾಡತ್ತೆ ಬೆಳಿಗ್ಗೆ ಒಂದು 7 ಗಂಟೆ ಸುಮಾರಿಗೆ, ಆದ್ರೆ ಸರ್ಕಾರದ ಮಟ್ಟದಲ್ಲಿ ಡಿಸೈಡೇ ಆಗಿರ್ಲಿಲ್ಲ ಮಧ್ಯಾಹ್ನ ಆದ್ರೂ ಇಂಥದೊಂದು ಕಾರ್ಯಕ್ರಮ ನಡೆಸಬೇಕಾ ಅಂತ. ಪೊಲೀಸ್ ಇಲಾಖೆ ಸೂಚನೆ ಕೊಟ್ಟ ನಂತರವೂ, ಸಲಹೆ ಕೊಟ್ಟ ನಂತರನೂ ಸರ್ಕಾರ ಅದನ್ನ ಹಾಗಾದ್ರೆ ಗಣನೆಗೆ ತಗೊಂಡಿಲ್ವಾ ಅನ್ನೋ ಪ್ರಶ್ನೆ ಇದೆ. ಎಲ್ಲಿ ನೋಡಿದ್ರು ತಾಳಮೇಳ ಕೊರತೆ. ಮತ್ತೊಂದು ಕಡೆ ಪೊಲೀಸ್ ಇಲಾಖೆ ಭದ್ರತೆ ವಿಚಾರದಲ್ಲಿ ಎಚ್ಚರಿಕೆ ಕೊಟ್ಟ ನಂತರವೂ ಇಂಥದ್ದೊಂದು ಹೆಜ್ಜೆ ಇಟ್ಟಿದ್ದೆ ಈ ದುರಂತಕ್ಕೆ ಕಾರಣ ಆಯ್ತಾ? ಹೋಗ್ಲಿ, ಅಲ್ಲಿ KSCA ಸಿಬ್ಬಂದಿ ಆದ್ರೂ ಇದ್ರ, ಗೇಟ್ ಬಳಿ ಇಷ್ಟು ದೊಡ್ಡ ದುರಂತ ಆಯ್ತು. ಎಲ್ಲಾ ಕಡೆ ಎಡವಟ್ಟುಗಳೇ ಸಿಕ್ಕಾಪಟ್ಟೆ ಇದೆ. ಖಂಡಿತ ಶ್ವೇತಾ, ಬೆಳಗ್ಗೆ ಮುಂಚೆ RCB ಅವರು ಒಂದು ಪೋಸ್ಟ್ ಅನ್ನ ಹಾಕ್ತಾರೆ. ತದನಂತರ ಆ ಪೋಸ್ಟ್ ಬಂದ ನಂತರವೂ ಕೂಡ ಯಾರ ಬಳಿಯೂ ಕೂಡ ಇದರ ಬಗ್ಗೆ ಒಂದು ಕನ್ಫರ್ಮೇಷನ್ ಇರೋದಿಲ್ಲ. ಬೆಳಿಗ್ಗೆ ಮುಂಚೆ 11 ಗಂಟೆಯಿಂದ 11:30 ಸುಮಾರಿಗೆ DCM ಹಾಗೆ ಹೋಮ್ ಮಿನಿಸ್ಟರ್ ಇಬ್ಬರು ಕೂಡ ಹೇಳಿಕೆಯನ್ನ ಕೊಡ್ತಾರೆ. ಆದ್ರೂ ಕೂಡ ಅವರಿಬ್ಬರ ನಡುವೆ ಒಬ್ರು ಬನ್ನಿ ಅಂತ ಹೇಳ್ತಾರೆ, ಇನ್ನೊಬ್ರು ಇನ್ನೂ ನಮಗೆ ಸಮಯ ನಿಗದಿ ಆಗಿಲ್ಲ ಅಂತ ಹೇಳ್ತಾರೆ. ತದನಂತರ ವಿಕ್ಟರಿ ಪರೇಡ್ ಅನ್ನ ಸಂಪೂರ್ಣವಾಗಿ ಕ್ಯಾನ್ಸಲ್ ಮಾಡಲಾಗುತ್ತೆ. ಆದ್ರೆ ಪ್ರಮುಖವಾಗಿ ಇರುವಂತಹ ಮಾಹಿತಿಯ ಪ್ರಕಾರ ನಗರದ ಪೊಲೀಸ್ ಇಲಾಖೆ ಈ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ಸಮಾರಂಭವನ್ನ ಆಯೋಜನೆಯನ್ನ ಮಾಡಿದ್ರೆ ಈ ರೀತಿಯಾಗಿ ಭದ್ರತೆಯನ್ನು ಒದಗಿಸೋದು ಕಷ್ಟ ಆಗುತ್ತೆ ಎನ್ನುವಂತ ಒಂದು ವಿಚಾರವೂ ಕೂಡ ಇರುವಂತದ್ದು. ಇನ್ನು ನಿನ್ನೆ ಹೊರಬಂದಂತಹ ಒಂದು ಪತ್ರದ ಮೂಲಕವೂ ಕೂಡ DPAR ನ ಸಿಬ್ಬಂದಿಯವರು ಕೂಡ ವಿಧಾನಸೌಧ ಸೆಕ್ಯೂರಿಟಿ DCPಗೆ ಒಂದು ಪತ್ರವನ್ನ ಬರೆದಂತಹ ಸಂದರ್ಭದಲ್ಲೂ ಕೂಡ ಕರಿಬಸಪ್ಪನವರು ಕೂಡ ಈ ರೀತಿಯಾಗಿ ಒಂದು ಸೆಕ್ಯೂರಿಟಿಯನ್ನು ಒದಗಿಸೋದು ಕಷ್ಟ ಇದೆ ಎನ್ನುವಂತ ಒಂದು ನಿಟ್ಟಿನಲ್ಲೂ ಕೂಡ ಅವರು ಹೇಳಿಕೆಯನ್ನ ಒಂದು ಪತ್ರದ ಮೂಲಕ ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಆದ್ರೂ ಕೂಡ KSCA ಇಂದ ಈ ರೀತಿಯಾದಂತಹ ಸಂಪೂರ್ಣವಾಗಿ ಕಾರ್ಯಕ್ರಮಕ್ಕೆ ಆಯೋಜನೆಯನ್ನು ಮಾಡಿಕೊಳ್ಳಲಾಗುತ್ತೆ. ಪ್ರಮುಖವಾಗಿ ಸರ್ಕಾರದ ಪ್ರಮುಖ ಗಣ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅದು ಕೂಡ ಮುಂಚೂಣಿಯಲ್ಲಿ ನಿಂತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಆದ ಕಾರಣದಿಂದಾಗಿ ಎಲ್ಲರಲ್ಲೂ ಕೂಡ ಸಂಪೂರ್ಣವಾಗಿ ಗೊಂದಲದ ವಾತಾವರಣ ಆ ಸಂದರ್ಭದಲ್ಲಿ ಇತ್ತು ಅನ್ನೋದು ಸದ್ಯಕ್ಕೆ ಎದ್ದು ಕಾಣ್ತಾ ಇರುವಂತಹ ಒಂದು ಸಂಗತಿ. ಸದ್ಯ ಈ RCB ಮ್ಯಾನೇಜ್ಮೆಂಟ್ ಅಲ್ಲಿರುವಂತಹ ಇವರನ್ನ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಅವರಿವರ ನಡುವೆ ಯಾವ ರೀತಿಯಾದಂತಹ ಸಂಭಾಷಣೆಗಳು ನಡೆದಿತ್ತು ಅದರ ಸಂಪೂರ್ಣವಾದಂತಹ ಮಾಹಿತಿ CID ಅಧಿಕಾರಿಗಳಿಗೆ ಸಿಗ್ತಾ ಹೋಗುತ್ತೆ. ಆ ಕಾರಣದಿಂದಾಗಿ ಅವರನ್ನ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡುವಂತಹ ನಿರ್ಧಾರವನ್ನು CID ಅಧಿಕಾರಿಗಳು ಮಾಡಿದ್ದಾರೆ. ಶ್ವೇತಾ, ಥ್ಯಾಂಕ್ ಯು ಶರತ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.